ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಶಂಕರಂ ಶಂಕರಾಚಾರ್ಯಂ ಗಾಯತ್ರೀಂ ಚ ಸರಸ್ವತೀಂ ಯಸ್ಮರೇಚ್ಛ್ರದ್ಧಯಾ ನಿತ್ಯಂ ಸೋಷ್ಣುತೆ ಪರಮಾಂಗತಿಂ. ಶ್ರೀ ಶಂಗಾ ಆಧ್ಯಾತ್ಮಿಕ ಪ್ರತಿಷ್ಠಾನ ಪ್ರಸ್ತುತಪಡಿಸ್ತಾ ಇರತಕ್ಕಂಥ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರಂ ಶ್ಲೋಕ 101ರಿಂದ 105. ಕಾಲರಾತ್ರ್ಯಾದಿಶಕ್ಯೋಘವೃತಾ ಸ್ನಿಗ್ಧೌದನಪ್ರಿಯಾ ಮಹಾವೀರೇಂದ್ರ ವರದಾ ರಾಕಿಣ್ಯಂಬಾ ಸ್ವರೂಪಿಣಿ ಮಣಿಪೂರಾಬ್ಜನಿಲಯ ವದನತ್ರಯ ಸಂಯುತ ವಜ್ರಾದಿಕಾಯುಧೋಪೇತ ಡಾಮರ್ಯಾದಿಭಿರಾವೃತ ರಕ್ತವರ್ಣ ಮಾಂಸನಿಷ್ಠಾ ಗುಡಾನ್ನ ಪ್ರೀತಮಾನಸ ಸಮಸ್ತ ಭಕ್ತ ಸುಖದಾ ಲಾಕಿನ್ಯಂಬಾ ಸ್ವರೂಪಿಣಿ ಸ್ವಾಧಿಷ್ಠಾನಾಂಬುಜಗತ ಚತುರ್ವಕ್ತ್ರ ಮನೋಹರ ಶೂಲಾದ್ಯಾಯುಧ ಸಂಪನ್ನ ಪೀತವರ್ಣಾತಿ ಗರ್ಭಿತ ಮೇಧೋ ನಿಷ್ಠಾ ಮಧುಪ್ರೀತ ಬಂದಿನ್ಯಾದಿ ಸಮನ್ವಿತ ದಧ್ಯನ್ನಾಸಕ್ತ ಹೃದಯ ಕಾಕಿನಿ ರೂಪಧಾರಿಣಿ. ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರ ಶ್ಲೋಕ 101. ನಮ್ಮ ದೇಹದಲ್ಲೇ ಇರ್ತಕ್ಕಂಥ ಷಟ್ ಚಕ್ರಗಳ ಬಗ್ಗೆ ನೋಡ್ತಾ ಇದ್ವಿ. ದೇವಿ ಒಂದೊಂದು ಚಕ್ರದಲ್ಲಿ ಒಂದೊಂದು ಯೋಗಿನಿ ಸ್ವರೂಪಳಾಗಿ ಇರ್ತಾಳೆ ಅಂತ ವಿವರಣೆಯನ್ನು ನಾವು ನೋಡ್ತಾ ಇದ್ವಿ. ಈಗಾಗಲೇ ವಿಶುದ್ಧಿ ಚಕ್ರದಲ್ಲಿ ಅವಳು ಡಾಕಿಣಿ ಸ್ವರೂಪಳಾಗಿರ್ತಾಳೆ ಅನ್ನೋ ವಿಚಾರವನ್ನು ನಾವು ನೋಡಿದ್ದೇವೆ. ಈಗ ಮುಂದೆ ಅನಾಹತ ಚಕ್ರದಲ್ಲಿ ಅವಳು ರಾಕಿಣಿ ಸ್ವರೂಪಳಾಗಿ ಇರ್ತಾಳೆ. ರಾಕಿಣಿ ಅಂತಕ್ಕಂಥ ಯೋಗಿನಿ ಅನಾಹತ ಚಕ್ರದಲ್ಲಿ ಇರ್ತಾಳೆ. ಅವಳು ಶ್ಯಾಮವರ್ಣದಲ್ಲಿ ಇರ್ತಾಳೆ. 2 ಮುಖಗಳನ್ನು ಉಳ್ಳವಳು. ದಂಷ್ಟ್ರೋಜ್ವಲ ಕೋರೆ ಹಲ್ಲಿನಿಂದ ಪ್ರಕಾಶಮಾನಳಾಗಿದ್ದಾಳೆ. ಎಲ್ಲ ದುಷ್ಟರನ್ನು ಸಂಹಾರ ಮಾಡೋದಕ್ಕೆ. ಅಕ್ಷಮಾಲಾಧರ ಜಪಮಾಲೆಯನ್ನು ಕೈಯಲ್ಲಿ ಹಿಡಿದಿದ್ದಾಳೆ. ರುಧಿರ ಸಂಸ್ಥಿತ ರಕ್ತಕ್ಕೆ ಅವಳು ಶಕ್ತಿಯನ್ನು ಕೊಡ್ತಾಳೆ. ರಕ್ತದಲ್ಲಿ ನೆಲೆ ನಿಂತಿರ್ತಾಳೆ. ಮುಂದೆ ಕಾಲರಾತ್ರ್ಯಾದಿ ಶಕ್ತೌಘ ವೃತ ಕಾಳರಾತ್ರಿ ಹೀಗೆ ಅಷ್ಟಶಕ್ತಿಗಳನ್ನು ಅವಳು ಆವರಿಸಿದ್ದಾಳೆ. ಅವಳಲ್ಲಿ ಕಾಳರಾತ್ರಿ ಕಾಳಮೇಘ ಹೀಗೆ ಅಷ್ಟಶಕ್ತಿಗಳು ಅವಳಲ್ಲಿ ಆವೃತವಾಗಿದೆ. ಸ್ನಿಗ್ಧೌದನ ಪ್ರಿಯ. ಓದನ ಅಂದರೆ ಅನ್ನ, ಸ್ನಿಗ್ಧ ಅಂತಂದರೆ ಜಿಡ್ಡಿನಿಂದ ಕೂಡಿರ್ತಕ್ಕಂಥದ್ದು, ಅಂದರೆ ತುಪ್ಪದ ಅನ್ನ ಅವಳಿಗೆ ಅತ್ಯಂತ ಪ್ರಿಯ. ಮಹಾವೀರೇಂದ್ರ ವರದ. ಮಹಾವೀರೇಂದ್ರ ಅಂದರೆ ಇಂದ್ರ, ಅವನು ಮಹಾವೀರ, ಅವನಿಗೆ ವರವನ್ನು ಕೊಟ್ಟಿರ್ತಕ್ಕಂಥವಳು. ಆ ಇಂದ್ರನಲ್ಲಿರ್ತಕ್ಕಂಥ ವಜ್ರಾಯುಧ ಆ ದೇವಿದೆ. ಆ ಇಂದ್ರನಿಗೆ ಮಹಾವೀರತ್ವ ಮತ್ತು ದೇವ ಪದವಿ ಬಂದಿರೋದೇ ಆ ದೇವಿಯಿಂದ. ಎಲ್ಲ ದೇವತೆಗಳಿಗೆ ಒಡೆಯ ದೇವೇಂದ್ರ, ಈ ಪದವಿ ಕೊಟ್ಟಿರೋದು ಆ ದೇವಿನೇ. ಹಾಗಾಗಿ ಆ ದೇವಿಯನ್ನು ಯಾರು ಅನಾಹತ ಚಕ್ರದಲ್ಲಿ ಅರ್ಚನೆ ಮಾಡ್ತಾರೋ ಅವರು ಮಹಾವೀರತ್ವವನ್ನು ಪಡಿತಾರೆ. ಇದು ರಾಕಿಣ್ಯಾಂಬ ಸ್ವರೂಪಿಣಿ, ಇದು ಅವಳ ಸ್ವರೂಪ. ರಾಕಿಣಿ ಅಂಬ ಸ್ವರೂಪ. ಅವಳು 12 ದಳ ಪದ್ಮದಲ್ಲಿ ವಾಸವಾಗಿದ್ದಾಳೆ. 12 ಅಕ್ಷರಗಳು. ಈ ಹಿಂದೆ ಡಾಕಿಣಿ 16 ಅಕ್ಷರಗಳು, ಅಂದರೆ 16 ಅಕ್ಷರಗಳಿರ್ತಕ್ಕಂಥ ಸ್ವರಗಳು. ಅ ಆ ಇ ಈ ಉ ಊ ಋ ಋ ಲೃ ಲೃ ಏ ಓ ಔ ಅಂ ಅಹ ಈ 16 ಸ್ವರಾಕ್ಷರಗಳು ಡಾಕಿಣಿ ಸ್ವರೂಪ. ಇನ್ನು ರಾಕಿಣಿ ಸ್ವರೂಪ
ಅನಾಹತ ಚಕ್ರದಲ್ಲಿರ್ತಕ್ಕಂಥ ಅವಳು 12 ದಳ ಕಮಲದಲ್ಲಿ ವಾಸವಾಗಿದ್ದಾಳೆ. ಅಂದರೆ 12 ಅಕ್ಷರಗಳು ಯಾವುವು? ವ್ಯಂಜನಾಕ್ಷರಗಳು. ಕ, ಖ, ಗ, ಘ, ಞ, ಚ, ಛ, ಜ, ಝ, ಞ, ಟ, ಠ. ಅದಕ್ಕೆ ಅನುಸ್ವಾರ ಸೇರಿಸ್ಕೋಬಹುದು. ಕಮ್ಮಿಂದ ಠಂವರೆಗೂ ಅವಳು 12 ಅಕ್ಷರಗಳಲ್ಲಿ ಆವೃತ್ತಳಾಗಿದ್ದಾಳೆ. ಅಂದರೆ ಈ 12 ಅಕ್ಷರಗಳು ರಾಕಿಣಿ ಸ್ವರೂಪವಾಗಿದೆ. ಮುಂದಿನ ಚಕ್ರ ಮಣಿಪೂರ. ಮಣಿಪೂರ ಚಕ್ರದಲ್ಲಿ 10 ದಳದ ಕಮಲದಲ್ಲಿ ಅವಳು ಲಾಕಿಣಿ ಸ್ವರೂಪದಲ್ಲಿ ಇದ್ದಾಳೆ. ನೋಡೋಣ. ಮಣಿಪೂರಾಬ್ಜ ನಿಲಯ ವದನತ್ರಯ ಸಂಯುತ. ಅಲ್ಲಿ 3 ಮುಖ ಅವಳಿಗೆ ಇದೆ. 3 ಮುಖ ಅಂತಂದರೆ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಅಂತ ಆಗಬಹುದು. ಭೂತ, ವರ್ತಮಾನ ಮತ್ತು ಭವಿಷ್ಯತ್ ಅಂತ ಆಗಬಹುದು. ಅಥವಾ ಪಾಪ, ಪುಣ್ಯ ಮತ್ತು ಮಿಶ್ರ ಫಲ ಉಳ್ಳವ ಅಂತಲೂ ಆಗಬಹುದು. 3 ಮುಖ ಉಳ್ಳವಳು. ವಜ್ರಾಧಿಕಾಯುಧೋಪೇತ. ಅವಳು ವಜ್ರಾಯುಧವನ್ನು ಹಿಡಿದಿದ್ದಾಳೆ ಕೈಯಲ್ಲಿ. ಹಾಗೆ ಅನೇಕ ಆಯುಧಗಳಿಂದ ಕಂಗೊಳಿಸ್ತಾ ಇದ್ದಾಳೆ. ಡಾಮರ್ಯಾದಿ ಭಿರಾವೃತ. ಡಾಮರಿ, ಡಾ ಇಂದ ಅಕ್ಷರ ಪ್ರಾರಂಭ ಆಗುತ್ತೆ. ಯಾವ್ಯಾವ ಅಕ್ಷರಗಳು? 10 ಅಕ್ಷರಗಳು. 10 ದಳದ ಕಮಲಗಳು ಅಂದರೆ 10 ಅಕ್ಷರಗಳು. ಡ, ಢ, ಣ, ತ, ಥ, ದ, ಧ, ನ, ಪ ಮತ್ತು ಫ. ಅದಕ್ಕೆ ಅನುಸ್ವಾರ ಸೇರಿಸಿದರೆ ಬೀಜಾಕ್ಷರಗಳಾಗುತ್ತೆ. ಡಮ್ಮಿಂದ ಫಂವರೆಗೂ ಈ 10 ಅಕ್ಷರಗಳಲ್ಲಿ ಅವಳು ಆವೃತಳಾಗಿದ್ದಾಳೆ. ರಕ್ತವರ್ಣ. ಅವಳು ಕೆಂಪು ಬಣ್ಣದಲ್ಲಿ ಇದ್ದಾಳೆ. ಮಾಂಸನಿಷ್ಠ. ಮಾಂಸಕ್ಕೆ ಅವಳು ಶಕ್ತಿಯನ್ನು ಕೊಡ್ತಾಳೆ. ನಮ್ಮ ದೇಹದಲ್ಲಿ ಮಾಂಸ ಬೆಳೆಯೋದಕ್ಕೆ ಅವಳು ಕಾರಣಳಾಗಿರ್ತಾಳೆ. ಗುಡಾನ್ನ ಪ್ರೀತಮಾನಸ. ಗುಡ ಅಂದರೆ ಬೆಲ್ಲ. ಬೆಲ್ಲದ ಅನ್ನ ಅವಳಿಗೆ ಅತ್ಯಂತ ಪ್ರೀತಿ. ಹಾಗಾಗಿ ಅವಳಿಗೆ ನೈವೇದ್ಯಕ್ಕೆ ಬೆಲ್ಲದ ಅನ್ನವನ್ನು ಇಡಬಹುದು. ಸಮಸ್ತ ಭಕ್ತ ಸುಖದ. ಎಲ್ಲ ಭಕ್ತರಿಗೆ ಸುಖವನ್ನು ಕೊಡ್ತಕ್ಕಂಥವಳು. ಎಲ್ಲ ಭಕ್ತರಿಗೂ, ಕೇವಲ ದೇವಿಯನ್ನು ಆರಾಧಿಸಿದವರಿಗೆ ಮಾತ್ರ ಅಂತಲ್ಲ. ಯಾರು ಆ ದೇವಿಯನ್ನು ಮಣಿಪೂರ ಚಕ್ರ ಅಂದರೆ ನಾಭಿಯ ಭಾಗದಲ್ಲಿ ಆರಾಧನೆ ಮಾಡ್ತಾರೋ ಅಂಥವರೆಲ್ಲರಿಗೂ ಕೂಡ ಸುಖವನ್ನು ಕೊಡ್ತಕ್ಕಂಥವಳು. ಅದಲ್ಲದೆ ಬೇರೆ ದೇವತೆಗಳನ್ನು ಪೂಜೆ ಮಾಡ್ತಾ ಇರೋರಿಗೂ ಕೂಡ ಅವಳು ಸುಖವನ್ನು ಕೊಡ್ತಾಳೆ. ಇದು ಲಾಕಿನ್ ಎಂಬ ಸ್ವರೂಪಿಣಿ. ಇದು ಲಾಕಿಣಿ ದೇವತೆಯ ಅಥವಾ ಯೋಗಿನಿಯ ಸ್ವರೂಪ. ಮುಂದಿನ ಚಕ್ರ ಸ್ವಾಧಿಷ್ಠಾನ ಚಕ್ರ. ಅದು ಜನನಾಂಗದ ಮೂಲದಲ್ಲಿ ಇರತಕ್ಕಂಥದ್ದು. ನಾವು ಎಲ್ಲಿ ಮೂತ್ರ ವಿಸರ್ಜನೆ ಮಾಡ್ತೀವೋ ಅದರ ಮೂಲದಲ್ಲಿ ಇರತಕ್ಕಂಥದ್ದು ಸ್ವಾಧಿಷ್ಠಾನ ಚಕ್ರ. ಇಲ್ಲಿ ಅವಳು 6 ದಳದ ಕಮಲದಲ್ಲಿ ವಾಸವಾಗಿರ್ತಾಳೆ. ಚತುರ್ವಕ್ತ್ರ ಮನೋಹರ. ಇಲ್ಲಿ 4 ಮುಖಗಳಿದೆ ಅವಳಿಗೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದವೇ ಅವಳ ಮುಖದ ಭಾಗ. ಯಾವ ಆಯುಧ ಇಟ್ಕೊಂಡಿದ್ದಾಳೆ? ಶೂಲಾದ್ಯಾಯುಧ ಸಂಪನ್ನ. ಶೂಲ, ತ್ರಿಶೂಲ ಮತ್ತು ಅನೇಕ ಆಯುಧಗಳನ್ನು ಅವಳು ಇಟ್ಕೊಂಡಿದ್ದಾಳೆ ತನ್ನ ಭಕ್ತರನ್ನು ರಕ್ಷಣೆ ಮಾಡೋದಕ್ಕಾಗಿ. ಪೀತವರ್ಣ. ಅವಳು ಹಳದಿ ಬಣ್ಣದವಳಾಗಿದ್ದಾಳೆ. ಅತಿಗರ್ವಿತ. ಅತ್ಯಂತ ಹೆಮ್ಮೆಯಿಂದ ಸ್ವಾಧಿಷ್ಠಾನ ಚಕ್ರದಲ್ಲಿ ನೆಲೆ ನಿಂತಿದ್ದಾಳೆ ಭಕ್ತನನ್ನು ಅನುಗ್ರಹ ಮಾಡೋದಕ್ಕಾಗಿ. ಮೇಧೋನಿಷ್ಠ. ಮೇಧಸ್ಸು ಅಂದರೆ ಕೊಬ್ಬಿನ ಪದಾರ್ಥ. ದೇಹಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಕೊಬ್ಬಿನ ಪದಾರ್ಥ, ಲೂಬ್ರಿಕೇಷನ್, ಎಲ್ಲ ಜಾಯಿಂಟ್ಸ್ಗೆ ಬೇಕಾಗಿರ್ತಕ್ಕಂಥ ಆ ಲೂಬ್ರಿಕೇಷನ್ ಕೊಡೋದಕ್ಕೆ ಬೇಕಾಗಿರ್ತಕ್ಕಂಥ ಮೇಧಸ್ಸು ಅದನ್ನು ಉತ್ಪನ್ನ ಮಾಡಿ ಕೊಡ್ತಾಳೆ.
ಮಧುಪ್ರೀತ, ಅವಳಿಗೆ ಸಿಹಿ ಅಂದರೆ ಬಹಳ ಇಷ್ಟ, ಸಕ್ಕರೆಯಿಂದ ಮಾಡಿರ್ತಕ್ಕಂತಹ ಪದಾರ್ಥಗಳು. ಬಂಧಿನ್ಯಾದಿ ಸಮನ್ವಿತ, ಬಾ ಇಂದ ಅಕ್ಷರ, ಅವಳು 6 ದಳದ ಕಮಲದಲ್ಲಿ ನೆಲೆ ನಿಂತಿದ್ದಾಳೆ. 6 ಅಕ್ಷರಗಳು ಬಾ ಇಂದ, ಬ ಭ ಮ ಯ ರ ಲ, ಅದಕ್ಕೆ ಅನುಸ್ವಾರ ಸೇರಿಸಿದ್ರೆ ಬಂ ಇಂದ ಲಂ ವರೆಗೂ ಈ 6 ಅಕ್ಷರಗಳಲ್ಲಿ ಅವಳು ನೆಲೆ ನಿಂತಿದ್ದಾಳೆ. ದಧ್ಯನ್ನಾಸಕ್ತ ಹೃದಯ, ದಧಿ ಅಂದರೆ ಮೊಸರು, ಮೊಸರು ಅನ್ನ ಅವಳಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥದ್ದು. ಆಕೆಗೆ ಮೊಸರು ಅನ್ನ ನೈವೇದ್ಯ ಮಾಡಬೇಕು. ಯೋಗಿನಿಯ ಹೆಸರು ಕಾಕಿನಿ ರೂಪಧಾರಿಣಿ. ಈ ಯೋಗಿನಿಯ ಹೆಸರು ಕಾಕಿನಿ ಅಂತ. ವಿಶುದ್ಧಿ ಚಕ್ರದಲ್ಲಿ ಡಾಕಿನಿ, ಅನಾಹತ ಚಕ್ರದಲ್ಲಿ ರಾಕಿಣಿ, ಮಣಿಪೂರ ಚಕ್ರದಲ್ಲಿ ಲಾಕಿಣಿ, ಸ್ವಾಧಿಷ್ಠಾನ ಚಕ್ರದಲ್ಲಿ ಕಾಕಿನಿ. ಈ 4 ಯೋಗಿನಿಯರ ರೂಪವನ್ನು ಈಗ ನೋಡಿದ್ದೇವೆ. ಇನ್ನೂ 3 ಯೋಗಿನಿಯರನ್ನು ನಾವು ವಿಚಾರ ಮಾಡೋದಿದೆ, ಮುಂದಿನ ಸಂಚಿಕೆಯಲ್ಲಿ ನೋಡೋಣ.